ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 27. ಎಲ್ಲರೂ ಗಾರ್ಡನ್ ಏರಿಯಾದಲ್ಲಿ ಕಾಫಿಯನ್ನು ಕುಡಿಯುತ್ತಾ ರತ್ನಿಯ ತಮಾಷೆ ಮಾತುಗಳಿಗೆ ಎಲ್ಲರೂ ಮನಸೋ ಇಚ್ಛೆ ನಗುತ್ತಾ ಇರುವಾಗ ರತ್ನಿಯ ಕಿವಿಗೆ ತನ್ನ ಬದ್ರಿಯ ಬುಲೆಟ್ ಸೌಂಡ್ ಬರುತ್ತದೆ. ಆ ಶಬ್ದ ಕೇಳುತ್ತಿದ್ದಂತೆ ರತ್ನಿಯ ಮಾತುಗಳು ನಿಲ್ಲುತ್ತದೆ. ಅದನ್ನು ಗಮನಿಸಿದ ಸಿದ್ಧಾರ್ಥ್, ಯಾಕೆ ರತ್ನಿ ಪುಟ್ಟ ಸುಮ್ಮನಾಗಿ ಬಿಟ್ಟೆ ಎಂದು ಕೇಳುತ್ತಾನೆ. ಅಣ್ಣ, ಬದ್ರಿಯ ಬುಲೆಟ್ ಸೌಂಡ್ ಕೇಳಿಸುತ್ತಿದೆ, ಬದ್ರಿ ಬಂದಿದ್ದಾನೆ ಎನ್ನುತ್ತಾಳೆ ಗಾಬರಿಯಲ್ಲಿ. ಅವನಿಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಬಂದಿರುವುದರಿಂದ ಅವನಿಗೆ ನನ್ನ ಮೇಲೆ ತುಂಬ ಕೋಪ ಇರುತ್ತದೆ ಎಂದು ರತ್ನಿಗೂ ಗೊತ್ತು. ಎಲ್ಲರೂ ಗೇಟ್ ಕಡೆ ಕಣ್ಣಾಡಿಸುತ್ತಾರೆ. ಆಗ ಸಿದ್ಧಾರ್ಥ್ ಫೋನ್ಗೆ ಕಾಲ್ ಬರುತ್ತದೆ. ವಾಚ್ಮ್ಯಾನ್ ರಂಗಪ್ಪ ಸಿದ್ಧಾರ್ಥ್ ಫೋನ್ಗೆ ಕಾಲ್ ಮಾಡಿರುತ್ತಾನೆ. ಸರ್, ಯಾರೋ ಬದ್ರಿ ಎನ್ನುವವರು ನಿಮ್ಮನ್ನು ನೋಡಲು ಬಂದಿದ್ದಾರೆ ಎನ್ನುತ್ತಾನೆ. ಸಿದ್ಧಾರ್ಥ್ ಅವರನ್ನು ಒಳಗಡೆ ಕಳುಹಿಸಿ ಎಂದು ಹೇಳುತ್ತಾನೆ. ರತ್ನಿಯ ಕಡೆಗೆ ತಿರುಗಿದ ಸಿದ್ಧಾರ್ಥ್, ನೀನು ಹೇಳಿರುವುದು ನಿಜ, ಬದ್ರಿ ಬಂದಿದ್ದಾನಂತೆ ಎನ್ನುತ್ತಾನೆ. ಹೌದಾ ಎಂದು ಸಪ್ಪೆ ಮುಖ ಮಾಡುತ್ತಾಳೆ ರತ್ನಿ. ಯಾರು ನೀನು ಇಲ್ಲಿ ಇರುವ ಬಗ್ಗೆ ಹೇಳಿರುವುದು ಎನ್ನುತ್ತಾನೆ ಸಿದ್ಧಾರ್ಥ್. ಗೊತ್ತಿಲ್ಲ ಅಣ್ಣ, ನಾನು ಬರುವಾಗ ಅಪ್ಪ ಅಮ್ಮನಿಗೆ ವಾರ್ನಿಂಗ್ ಮಾಡಿ ಬಂದಿದ್ದೆ. ಅವನು ಎಷ್ಟೇ ಕೇಳಿದರೂ ನೀವು ನಾನು ಎಲ್ಲಿ ಹೋಗಿದ್ದೀನಿ ಎಂದು ಹೇಳುವಂತಿಲ್ಲ ಎಂದು. ಮತ್ತು ಈಗ ಸ್ವಲ್ಪ ಸಮಯದ ಹಿಂದೆ ಅಮ್ಮನಿಗೆ ಫೋನ್ ಮಾಡಿದ್ದೆ. ಬೆಳಿಗ್ಗೆ ಬಂದು ವಿಚಾರಿಸಿಕೊಂಡು ಹೋಗಿದ್ದೆ, ಇನ್ನೂ ಮನೆಗೆ ಬಂದಿಲ್ಲ. ಅವನು ಎಷ್ಟೇ ಕೇಳಿದರೂ ನಿನ್ನ ಬಗ್ಗೆ ನಾವೇನು ಹೇಳಿಲ್ಲ ಅಂತ ಹೇಳಿದರು. ಆದರೆ ಬದ್ರಿಗೆ ನಾನು ಇಲ್ಲಿರುವ ವಿಚಾರ ಹೇಗೆ ಗೊತ್ತಾಯಿತು ಎಂದು ನನಗೆ ಗೊತ್ತಾಗುತ್ತಿಲ್ಲ ಅಣ್ಣ ಎನ್ನುತ್ತಾಳೆ ರತ್ನಿ. ಆಗ ಎಲ್ಲರ ಗಮನ ಅಂಜಲಿಯ ಕಡೆ ಹೋಗುತ್ತದೆ. ಸಿದ್ಧಾರ್ಥ್ ಅಂಜಲಿಯನ್ನು ದುರುಗುಟ್ಟು ನೋಡುತ್ತಿರುತ್ತಾನೆ. ಅದನ್ನು ನೋಡಿದ ಮೋಹನ್ರವರು, ಯಾಕೋ ನನ್ನ ಸೊಸೆಯನ್ನು ಆ ರೀತಿ ನೋಡುತ್ತಿದ್ದೀಯಲ್ಲ ಎಂದು ಕೇಳುತ್ತಾರೆ. ಮೋಹನ್ರವರು, ಇಲ್ಲಿ ಸಮಾಜ ಸೇವೆ ಮಾಡುವ ಬುದ್ಧಿ ಇರುವುದು ಈ ನಿನ್ನ ಬಾವಿ ಸೊಸೆಗೆ ತಾನೇ ಎನ್ನುತ್ತಾ ಸಿದ್ಧಾರ್ಥ್ ಅಂಜಲಿಯನ್ನೇ ನೋಡುತ್ತಾನೆ. ಸಿದ್ಧಾರ್ಥ್ ನೋಟವನ್ನು ಅರ್ಥ ಮಾಡಿಕೊಂಡ ಅಂಜಲಿ, ಸರ್, ನಾನು ನಿಜವಾಗಲೂ ಬದ್ರಿಗೆ ರತ್ನಿ ಇಲ್ಲಿ ಬಂದಿರುವ ವಿಚಾರದ ಬಗ್ಗೆ ಏನೂ ಹೇಳಿಲ್ಲ ಎಂದು ಹೇಳುತ್ತಾಳೆ. ಮತ್ತೆ ಹೇಗೆ ಗೊತ್ತಾಯಿತು ಅವನಿಗೆ ಎನ್ನುತ್ತಾರೆ ಗಿರಿಜಾರವರು. ಅದು ನಾನು ಬದ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು ಎಂದು ರಮೇಶ್ ಸಣ್ಣ ಧ್ವನಿಯಲ್ಲಿ ಹೇಳುತ್ತಾನೆ. ಎಲ್ಲರೂ ಅವನನ್ನೇ ನೋಡುತ್ತಾರೆ. ಎಲ್ಲರ ನೋಟವನ್ನು ಅರ್ಥ ಮಾಡಿಕೊಂಡ ರಮೇಶ್, ಅದು ರತ್ನಿ ಬದ್ರಿಗೆ ಏನೂ ಹೇಳದೆ ಹೊರಟು ಬಂದಿದ್ದಾಳಲ್ಲ, ಎಷ್ಟು ಟೆನ್ಷನ್ನಲ್ಲಿ ರತ್ನಿಯನ್ನು ಹುಡುಕುತ್ತಿರುತ್ತಾನೋ ಏನೋ. ಪ್ರೀತಿಸಿದ ಹುಡುಗಿ ಕಣ್ಣ ಮುಂದೆ ಇಲ್ಲ ಎಂದರೆ ಅವನಿಗೆ ಎಷ್ಟು ನೋವಾಗುತ್ತದೆ ಎಂದು ಗೊತ್ತು ತಾನೇ. ಅದರ ಅನುಭವ ನಿನಗೂ ಆಗಿದೆ ಅಲ್ಲವಾ. ಅದಕ್ಕೆ ಏನೇ ಇದ್ದರೂ ಕೂತು ಮಾತನಾಡೋಣ ಎಂದು ಬದ್ರಿಗೆ ವಿಷಯ ತಿಳಿಸಿದೆ ಎಂದು ಸಿದ್ಧಾರ್ಥ್ ಮುಖವನ್ನು ನೋಡುತ್ತಾ ಹೇಳುತ್ತಾನೆ ರಮೇಶ್. ರಮೇಶ್ ಹೇಳುತ್ತಿರುವುದು ಸರಿ ಇದೆ ರತ್ನಿ, ನೀನು ಬದ್ರಿಗೆ ಹೇಳದೆ ಮನೆ ಬಿಟ್ಟು ಬಂದಿದ್ದು ತಪ್ಪು. ಅವನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ನೀನೇ ಹೇಳಿದೆಯಲ್ಲ. ನಿನ್ನನ್ನು ಅವನು ಎಲ್ಲಿ ಅಂತ ಹುಡುಕುತ್ತಾನೆ. ನಿದ್ದೆ ಊಟ ಬಿಟ್ಟು ನಿನ್ನ ಹುಡುಕುವುದರಲ್ಲೇ ಸಮಯ ಕಳೆಯುತ್ತಾನೆ. ಅವನ ಆರೋಗ್ಯ ಏನಾಗಬೇಕು ಹೇಳು. ಹೀಗೆ ಪ್ರೀತಿಸಿದವರಿಗೆ ನೋವು ಕೊಡುವುದು ತಪ್ಪು ಅಲ್ಲವಾ. ಬದ್ರಿ ಬಂದ ಮೇಲೆ ಎಲ್ಲರೂ ಕೂತು ಮಾತನಾಡೋಣ ಎನ್ನುತ್ತಾರೆ ಗಿರಿಜಾರವರು. ಹೌದು ಪುಟ್ಟ, ಬದ್ರಿ ಇವಾಗ ತುಂಬ ಕೋಪದಲ್ಲಿರುತ್ತಾನೆ. ಅವನು ಏನೇ ಹೇಳಿದರೂ ಏನೇ ಬೈದರೂ ನೀನು ಸುಮ್ಮನೆ ನಿಂತು ಬಿಡು. ಅವನ ಮಾತಿಗೆ ಮಾತು ಕೊಡಬೇಡ. ಹೇಳದೆ ಕೇಳದೆ ಮನೆ ಬಿಟ್ಟು ಬಂದಿದ್ದಕ್ಕೆ ನಿನ್ನ ಮೇಲೆ ಹೆಚ್ಚೇ ಕೋಪ ಇರುತ್ತದೆ ಅವನಿಗೆ. ಸ್ವಲ್ಪ ಹೊತ್ತು ಅವನ ಕೋಪ ಕಡಿಮೆಯಾಗುವವರೆಗೂ ಬೈಯುತ್ತಾನೆ. ಆಮೇಲೆ ಅವನೇ ಸರಿ ಹೋಗುತ್ತಾನೆ. ಅಲ್ಲಿಯ ತನಕ ನೀನು ಕಿವುಡಿ ಮೂಗಿಯ ಹಾಗೆ ಸುಮ್ಮನೆ ನಿಂತು ಬಿಡು, ಆಯ್ತಾ ಎಂದು ತನ್ನ ಪುಟ್ಟ ತಂಗಿಗೆ ಬುದ್ಧಿ ಹೇಳುತ್ತಾನೆ ಸಿದ್ಧಾರ್ಥ್. ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ. ಬದ್ರಿ ತನ್ನ ಗಾಡಿಯನ್ನು ನಿಲ್ಲಿಸಿ ಒಳಗೆ ಬರುತ್ತಾನೆ. ಎಲ್ಲರೂ ಅಲ್ಲೇ ಗಾರ್ಡನ್ನಲ್ಲಿ ಇರುವುದನ್ನು ಕಂಡು ಅಲ್ಲಿ ರತ್ನಿಯನ್ನು ಕಂಡು ಅವಳನ್ನೇ ದುರ ಎಂದು ನೋಡುತ್ತಾ ಅವರು ಇದ್ದ ಕಡೆ ಬರುತ್ತಾನೆ ಬದ್ರಿ. ಬದ್ರಿಯ ಕೆಂಡದಂಥ ಕಣ್ಣು ನೋಡಿದ ಎಲ್ಲರಿಗೂ ಅವನಿಗೆ ಎಷ್ಟು ಕೋಪ ಬಂದಿದೆ ಎಂದು ಅಂದಾಜು ಮಾಡುತ್ತಾರೆ. ಮೋಹನ್ರವರು ಬದ್ರಿಯನ್ನು ನೋಡಿ, ಫ್ರೆಂಡ್, ನೀನು ಈ ಕಡೆ ಬಾ, ಅವನು ಬರುತ್ತಿರುವ ಸ್ಪೀಡ್ ನೋಡಿದರೆ ನಿನಗೆ ಹೊಡೆದೇ ಬಿಡುತ್ತಾನೆ ಎನ್ನುತ್ತಾರೆ. ರತ್ನಿಗೂ ಹಾಗೆ ಅನ್ನಿಸುತ್ತದೆ. ಸಿದ್ಧಾರ್ಥ್ ಹಿಂದೆ ಗುಬ್ಬಿಯ ಮರಿಯ ಹಾಗೆ ಬಚ್ಚಿಟ್ಟುಕೊಳ್ಳುತ್ತಾಳೆ. ಬದ್ರಿ ಎಲ್ಲರ ಮುಂದೆ ನಿಂತು ಸಿದ್ಧಾರ್ಥ್ ಹಿಂದೆ ಕಳ್ಳಿಯ ಹಾಗೆ ಬಚ್ಚಿಟ್ಟುಕೊಂಡಿರುವ ರತ್ನಿಯನ್ನು ನೋಡಿ ಹಲ್ಲು ಕಡಿಯುತ್ತಾನೆ. ರತ್ನಿ ಪುಟ್ಟ ಮಕ್ಕಳ ಹಾಗೆ ಇಣುಕಿ ಇಣುಕಿ ಬದ್ರಿಯನ್ನೇ ನೋಡುತ್ತಿರುತ್ತಾಳೆ. ಮಾಡೋದೆಲ್ಲ ಮಾಡಿ ಕಳ್ಳಿಯ ಹಾಗೆ ಬಚ್ಚಿಟ್ಟುಕೊಂಡಿದ್ದೀಯ, ಬಾರೆ ಈ ಕಡೆ, ಯಾರ ಕೇಳಿ ಮನೆ ಬಿಟ್ಟು ಬಂದೆ ನೀನು
ನಿನಗೆ ಏನಾದರೂ ಆಗಿದ್ದರೆ ನಾನು ಏನು ಮಾಡಬೇಕಾಗಿತ್ತು? ಅಷ್ಟು ಕತ್ತಲೆ ಇರುವಾಗ ಮನೆ ಬಿಟ್ಟು ಬರುವಂಥದ್ದು ಏನಿತ್ತು ನಿನಗೆ? ಅಷ್ಟು ಕತ್ತಲೆಯಲ್ಲಿ ಬಸ್ ಹತ್ತಿ ಇಲ್ಲಿಯ ತನಕ ಬಂದಿದ್ದೀಯಲ್ಲ, ಏನು ಹೇಳಬೇಕು ನಿನಗೆ? ಯಾವತ್ತಾದರೂ ನೀನು ಸಿಟಿಗೆ ಬಂದಿದ್ದೀಯಾ? ಇಷ್ಟು ದೊಡ್ಡ ದೊಡ್ಡ ಸಿಟಿಯಲ್ಲಿ ನೀನು ಕಳೆದು ಹೋಗಿದ್ದರೆ ಏನು ಮಾಡಬೇಕಾಗಿತ್ತು ನಾನು? ಏನೇ ಇದ್ದರೂ ಇಬ್ಬರು ಕೂತು ಮಾತನಾಡಿಕೊಳ್ಳಬಹುದಿತ್ತು. ಅದು ಬಿಟ್ಟು ಮನೆ ಬಿಟ್ಟು ಬಂದಿದ್ದೀಯಲ್ಲ, ನಾನು ಕೊಟ್ಟ ಸದರ ನಿನಗೆ ಹೆಚ್ಚಾಗಿದೆ. ಚಿಕ್ಕ ಹುಡುಗಿ ಇನ್ನೂ ಗೊತ್ತಾಗುವುದಿಲ್ಲ ಎಂದು ನಿನ್ನನ್ನು ಅತಿಯಾಗಿ ಮೃದುವಾಗಿ ನಡೆಸಿಕೊಂಡನಲ್ಲ, ಅದು ನಾನು ಮಾಡಿದ ತಪ್ಪು ಎಂದು ಬದ್ರಿ ಒಂದೇ ಸಮನೆ ಸಿದ್ಧಾರ್ಥ್ ಹಿಂದೆ ಇಣುಕಿ ನೋಡುತ್ತಿದ್ದ ರತ್ನಿಗೆ ಬೈಯುತ್ತಿದ್ದನು. ಬದ್ರಿ ಹೇಳುತ್ತಿರುವುದರಲ್ಲಿ ಏನೂ ತಪ್ಪಿಲ್ಲ ಎಂದು ಮನೆ ಮಂದಿಯೆಲ್ಲ ಅವನಿಗೆ ಏನೂ ಹೇಳದೆ ಸುಮ್ಮನೆ ನಿಂತಿದ್ದರು. ಬದ್ರಿ ಎಷ್ಟೇ ಬೈದರೂ ರತ್ನಿ ಏನೂ ಮಾತನಾಡದೆ ಸಿದ್ಧಾರ್ಥ್ ಬೆನ್ನ ಹಿಂದೆ ಕಣ್ಣನ್ನು ಪಿಳಿ ಪಿಳಿ ಎಂದು ಬಿಡುತ್ತಾ ಬದ್ರಿಯನ್ನೇ ನೋಡುತ್ತಾ ನಿಂತು ಬಿಡುತ್ತಾಳೆ ರತ್ನಿ. ಏನೇ, ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ನೋಡ್ತಿದ್ದೀಯಲ್ಲ, ಬಾರೆ ಈ ಕಡೆ ಎಂದು ಗದರುತ್ತಾನೆ ಬದ್ರಿ. ನಾನು ಬರಲ್ಲ ಬದ್ರಿ, ನಿನಗೆ ಈಗ ನನ್ನ ಮೇಲೆ ತುಂಬ ಕೋಪ ಬಂದಿದೆ. ನಿನ್ನ ಬಳಿ ಬಂದರೆ ನೀನು ನನಗೆ ಹೊಡೆದೇ ಬಿಡುತ್ತೀಯ ಅಷ್ಟೇ ಎಂದು ಸಣ್ಣ ಧ್ವನಿಯಲ್ಲಿ ಹೇಳುತ್ತಾಳೆ ರತ್ನಿ. ಇಷ್ಟು ಭಯ ಇರೋಳು ಯಾಕೆ ಮನೆ ಬಿಟ್ಟು ಬಂದೆ? ನಾನೇನು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ. ನೀನು ಹೇಳಿದ ಮಾತು ಸರಿ ಎಂದು ನನಗೆ ರಾತ್ರಿಯೆಲ್ಲ ಯೋಚನೆ ಮಾಡಿದಾಗ ಅರ್ಥವಾಯಿತು. ಅದನ್ನೇ ನಿನಗೆ ಹೇಳೋಣ ಎಂದು ಬೆಳಿಗ್ಗೆ ಬಂದರೆ ಅಷ್ಟೊತ್ತಿಗೆ ನಾಪತ್ತೆಯಾಗಿದ್ದೀಯಾ ನೀನು. ನೀನು ಮನೆಯಲ್ಲಿ ಇಲ್ಲದ ಸುದ್ದಿ ಗೊತ್ತಾದ ತಕ್ಷಣ ನನ್ನ ಹೃದಯವೇ ನಿಂತು ಹೋಗಿತ್ತು. ರಮೇಶ್ ಕಾಲ್ ಮಾಡಿ ಹೇಳಿಲ್ಲವೆಂದರೆ ಎಲ್ಲಿ ಅಂತ ನಿನ್ನನ್ನು ನಾನು ಹುಡುಕಬೇಕಾಗಿತ್ತು ಹೇಳು ಎನ್ನುತ್ತಾನೆ ಬದ್ರಿ. ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಬದ್ರಿ, ಅದಕ್ಕೆ ಮನೆ ಬಿಟ್ಟು ಬಂದು ಬಿಟ್ಟೆ. ತಪ್ಪಾಯಿತು ಬದ್ರಿ ಎನ್ನುತ್ತಾಳೆ ರತ್ನಿ. ಬದ್ರಿ ಏನು ಹೇಳದೆ ಕೋಪದ ಮುಖದಲ್ಲೇ ಸುಮ್ಮನೆ ನಿಂತಿರುತ್ತಾನೆ. ಅವನು ಏನೂ ಹೇಳದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ರತ್ನಿ, ಬದ್ರಿ, ನೀನು ಬೈದಿದ್ದು ಮುಗಿಯಿತಾ? ಇನ್ನೂ ಏನಾದರೂ ಇದೆಯಾ? ಈಗ ಸ್ವಲ್ಪ ಕೋಪ ಕಡಿಮೆ ಆಯಿತಾ? ಇನ್ನೂ ಕೋಪ ಇದೆಯಾ? ಇದ್ರೆ ಬೈದು ಬಿಡು ಎಂದು ಕೇಳುತ್ತಾಳೆ ರತ್ನಿ. ಅವಳ ಮಾತಿಗೆ ಮೋಹನ್ ರವರು ತಲೆ ಚೆಚ್ಚಿಕೊಂಡು, ಫ್ರೆಂಡ್, ಸುಮ್ಮನೆ ನಿಂತಿರುವವನನ್ನು ನೀನೇ ಬೈಯಲು ಕರೆಯುತ್ತಿದೆಯಲ್ಲ, ಸುಮ್ಮನೆ ನಿಲ್ಲು ಎಂದು ಮೆತ್ತಗೆ ಹೇಳುತ್ತಾರೆ. ಬದ್ರಿ ರತ್ನಿಯನ್ನು ದುರುಗುಟ್ಟು ನೋಡುವುದನ್ನು ಬಿಟ್ಟು ಇನ್ನೇನು ಮಾಡುವುದಿಲ್ಲ. ಅವನಿಗೆ ಅವಳ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಬದ್ರಿ, ಅವಳು ಇನ್ನೂ ಚಿಕ್ಕ ಹುಡುಗಿ, ಏನೋ ಹೇಳದೆ ಕೇಳದೆ ಬಂದು ಬಿಟ್ಟಿದ್ದಾಳೆ. ಅವಳಿಗೆ ಸರಿಯಾಗಿ ಗೊತ್ತಾಗಿಲ್ಲ ನೀನು ಎಷ್ಟು ಟೆನ್ಷನ್ ತೆಗೆದುಕೊಳ್ಳುತ್ತೀಯ ಎಂದು. ಕ್ಷಮಿಸಿಬಿಡು ಎಂದು ಸಿದ್ಧಾರ್ಥ್ ಕೇಳುತ್ತಾನೆ. ಅಲ್ಲ ಸಿದ್ದು ಸರ್, ಇವಳು ಅಷ್ಟು ಕತ್ತಲೆ ಸಮಯದಲ್ಲಿ ಮನೆ ಬಿಟ್ಟು ಬಂದಿದ್ದಾಳೆ. ನನಗೆ ಹೇಗಾಗಬೇಡ, ಎಷ್ಟು ಭಯವಾಗಿತ್ತು ಗೊತ್ತಾ? ಜೀವ ಹೋದಂಗೆ ಆಗುತ್ತಿತ್ತು ನನಗೆ. ಇವಳಿಗೋಸ್ಕರ ನಾನು ನನ್ನ ತಾಯಿಯನ್ನೇ ಎದುರು ಹಾಕಿಕೊಂಡಿದ್ದೇನೆ. ಈ ರೀತಿ ಮಾಡಿದ್ದಾಳಲ್ಲ ಎನ್ನುತ್ತಾನೆ ಬದ್ರಿ. ಬಿಡು ಬದ್ರಿ, ಈಗ ಎಲ್ಲ ಸರಿಯೋಯಿತಲ್ಲ. ಈಗ ಇಬ್ಬರು ಕೂತು ಮಾತನಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎನ್ನುತ್ತಾನೆ ರಮೇಶ್. ಬದ್ರಿ ಆಗಲೂ ಏನೂ ಹೇಳದೆ ಸುಮ್ಮನೆ ನಿಂತು ಬಿಡುತ್ತಾನೆ. ಹೇ ಫ್ರೆಂಡ್, ಏನು ಸುಮ್ಮನೆ ನಿಂತು ನೋಡುತ್ತಿದ್ದೀಯಲ್ಲ, ಹೋಗು, ನಿನ್ನ ಹುಡುಗನನ್ನು ಸಮಾಧಾನ ಮಾಡು, ಅವನ ಕೋಪವನ್ನು ಕಡಿಮೆ ಮಾಡು ಎನ್ನುತ್ತಾರೆ ಮೋಹನ್ ರವರು ರತ್ನಿಯನ್ನು ನೋಡುತ್ತಾ. ಬದ್ರಿ, ನಿನ್ನ ಕೋಪ ಕಡಿಮೆ ಆಯಿತಾ? ನಿನ್ನ ಬಳಿ ನಾನು ಈಗ ಬರಲಾ ಎಂದು ಮುದ್ದಾಗಿ ಕೇಳುತ್ತಾಳೆ ರತ್ನಿ. ರತ್ನಿಯ ಮಾತಿಗೆ ಬದ್ರಿ ದಪ್ಪ ಕಣ್ಣು ಬಿಡುತ್ತಾ ದುರುಗುಟ್ಟು ಅವಳನ್ನೇ ನೋಡುತ್ತಾನೆ. ರತ್ನಿ ಪುಟ್ಟ, ಅದೇಗೆ ನೀನು ನಿನ್ನ ಹುಡುಗನನ್ನು ಸಮಾಧಾನ ಮಾಡುತ್ತೀಯ ಎಂದು ನಮಗೆ ಗೊತ್ತಿಲ್ಲ. ಅವನ ಕೋಪ ಕಡಿಮೆಯಾಗಿ ಖುಷಿ ಖುಷಿಯಾಗಿ ಮನೆಯೊಳಗೆ ಬರಬೇಕು, ಹಾಗೆ ಮಾಡು ಎನ್ನುತ್ತಾರೆ ಗಿರಿಜಾರವರು. ನನ್ನ ಬದ್ರಿ ನನ್ನ ಹಾಗೆ, ಅವನ ಕೋಪ ಹೆಚ್ಚು ಹೊತ್ತು ನಿಲ್ಲಲ್ಲ, ನೋಡಿ ಹೇಗೆ ಕಡಿಮೆ ಮಾಡುತ್ತೇನೆ ಎಂದು ಬದ್ರಿಯ ಬಳಿ ಹೋಗುತ್ತಾಳೆ ರತ್ನಿ. ಬದ್ರಿಯ ಮುಂದೆ ನಿಂತ ರತ್ನಿ ಬದ್ರಿಯ ಕೋಪದ ಕಣ್ಣುಗಳನ್ನು ನೋಡಿ ಅವಳಿಗೆ ಭಯವಾದರೂ ಬದ್ರಿ ತಪ್ಪಾಯಿತು ಎಂದು ತನ್ನ ಕಿವಿಯನ್ನು ಹಿಡಿದು ಮುದ್ದಾಗಿ ಕೇಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿಯುತ್ತಾಳೆ. ಅವನ ಕೋಪಕ್ಕೆ ಹೆದರಿದ ರತ್ನಿ ಅವನನ್ನೇ ಆಸರೆಯಾಗಿ ಪಡೆಯುತ್ತಾಳೆ. ಬದ್ರಿಗೆ ರತ್ನಿಯ ಮೇಲೆ ಕೋಪ ಬಂದಾಗ ರತ್ನಿ ಯಾವಾಗಲೂ ಈ ಟ್ರಿಕ್ಸನ್ನೇ ಯೂಸ್ ಮಾಡುವುದು. ರತ್ನಿ ತಬ್ಬಿದ ತಕ್ಷಣ ಇಷ್ಟೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ನಿರಾಳವಾಗಿ ಬಿಟ್ಟು ಬದ್ರಿ ಅವಳನ್ನು ಲಘುವಾಗಿ ಬಳಸಿ
ನತ್ತಿಯ ಮೇಲೆ ಚುಂಬಿಸಿ, ನಾನು ಎಷ್ಟು ಹೆದರಿದ್ದೆ ಗೊತ್ತಾ ರತ್ನಿ ಎನ್ನುತ್ತಾನೆ. ರತ್ನಿ ಏನೂ ಹೇಳದೆ ಕಣ್ಣೀರು ಹಾಕುತ್ತಾ, ತಪ್ಪಾಯಿತು ಬದ್ರಿ, ಇನ್ನೊಂದು ಸಾರಿ ಈ ರೀತಿ ಮಾಡುವುದಿಲ್ಲ ಎನ್ನುತ್ತಾಳೆ. ಅವಳ ಕಣ್ಣೀರು ತನ್ನ ಎದೆಯ ಮೇಲೆ ತಾಕಿದ ತಕ್ಷಣ ಅವಳನ್ನು ದೂರ ಸರಿಸಿ ಅವಳ ಕಣ್ಣೀರನ್ನು ಒರೆಸಿ, ಯಾಕೆ ಅಳುವುದು ನೀನು? ಸುರಕ್ಷಿತವಾಗಿ ಇದ್ದೀಯಲ್ಲ, ಅಷ್ಟೇ ಸಾಕು ನನಗೆ ಎನ್ನುತ್ತಾನೆ ಬದ್ರಿ. ಅವರಿಬ್ಬರ ಅನ್ಯೋನ್ಯತೆಯನ್ನು ನೋಡಿದ ಎಲ್ಲರಿಗೂ ಸಮಾಧಾನವಾಗುತ್ತದೆ. ರತ್ನಿಯ ಬಗ್ಗೆ ನೀನು ಭಯಪಡುವ ಅವಶ್ಯಕತೆ ಇಲ್ಲ ಬದ್ರಿ. ಅವಳು ಎಲ್ಲೇ ಹೋದರೂ ಸುರಕ್ಷಿತವಾಗಿ ಇರುವ ಶಕ್ತಿ ಅವಳಲ್ಲಿ ಇದೆ ಎನ್ನುತ್ತಾರೆ ಗಿರಿಜಾರವರು. ಗೊತ್ತಮ್ಮ, ಅವಳು ತುಂಬ ಧೈರ್ಯವಂತ ಹುಡುಗಿ ಎಂದು. ಆದರೂ ಭಯ ಇದ್ದೇ ಇತ್ತು ಎನ್ನುತ್ತಾನೆ ಬದ್ರಿ. ಭಯಪಡುವ ಅವಶ್ಯಕತೆ ಇಲ್ಲ ಬದ್ರಿ. ಅವಳ ತಂಟೆಗೆ ಹೋಗೋರು 100 ಬಾರಿ ಯೋಚನೆ ಮಾಡಿ ಹೋಗಬೇಕು. ಅವಳನ್ನು ಯಾರಾದರೂ ಕೆಣಕಿದರೆ ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುವ ಶಕ್ತಿ ಅವಳಲ್ಲಿದೆ ಎನ್ನುತ್ತಾಳೆ ಚಂಚಲ. ಗೊತ್ತು ಚಂಚಲ, ಇವಳಿಂದ ಬೇರೆಯವರಿಗೆ ಸಮಸ್ಯೆಯಾಗುತ್ತದೆ ಹೊರತು ಇವಳಿಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಎಂದು. ನಿಮಗೇನು ತೊಂದರೆ ಕೊಟ್ಟಿಲ್ಲ ತಾನೇ ಎಂದು ಕೇಳುತ್ತಾನೆ ಬದ್ರಿ. ಇವಳಿಂದ ಯಾವ ಸಮಸ್ಯೆನೂ ಆಗಿಲ್ಲ ಕಣಪ್ಪ. ಬದಲಿಗೆ ನಮ್ಮ ಮನೆಯಲ್ಲಿದ್ದ 2 ಕಳ್ಳ ಬೆಕ್ಕುಗಳನ್ನು ಹಿಡಿದುಕೊಟ್ಟಿದ್ದಾಳೆ ಗೊತ್ತಾ ಎಂದು ಗಿರಿಜಾರವರು ಸಿದ್ಧಾರ್ಥ್ ಮತ್ತು ಅಂಜಲಿಯನ್ನು ನೋಡುತ್ತಾ ಹೇಳುತ್ತಾರೆ. ಬದ್ರಿ ಪ್ರಶ್ನಾರ್ಥಕವಾಗಿ ಸಿದ್ಧಾರ್ಥನ್ನು ನೋಡಿದರೆ, ಸಿದ್ಧಾರ್ಥ್ ಬದ್ರಿಯನ್ನು ನೋಡುತ್ತಾ ಅವನಿಗೆ ನಗುವೊಂದನ್ನು ಬೀರಿ, ಎಲ್ಲವನ್ನು ಆಮೇಲೆ ಹೇಳುತ್ತೇನೆ ಬದ್ರಿ. ಈಗ ನಾನು ನನ್ನ ಅಪ್ಪ ಅತ್ತೆಯನ್ನು ಪರಿಚಯ ಮಾಡಿಕೊಡುತ್ತೇನೆ. ಇವರು ಮೋಹನ್ ರಾವ್ ಅಂತ ನನ್ನ ತಂದೆ. ಇವರು ನನ್ನ ಪ್ರೀತಿಯ ಅತ್ತೆ ಗಿರಿಜಾ, ಚಂಚಲ ತಾಯಿ ಅಂತ ಇಬ್ಬರನ್ನು ಬದ್ರಿಗೆ ಪರಿಚಯ ಮಾಡಿಕೊಡುತ್ತಾನೆ ಸಿದ್ಧಾರ್ಥ್. ಬದ್ರಿ ಇಬ್ಬರಿಗೂ ನಮಸ್ಕರಿಸುತ್ತಾ, ಸಿದ್ಧಾರ್ಥ್ ಸರ್ ಊರಿಗೆ ಬಂದಾಗ ನಿಮ್ಮ ಬಗ್ಗೆ ಹೇಳಿದ್ದರು ಎನ್ನುತ್ತಾನೆ. ಬದ್ರಿ, ನೀನು ನನ್ನನ್ನು ಸರ್ ಎಂದು ಕರೆದರೆ ನನಗೆ ಬೇಜಾರಾಗುತ್ತದೆ. ಯಾರೋ ದೂರದವರು ಮಾತನಾಡಿಸಿದಂತಾಗುತ್ತದೆ ನನಗೆ. ನೀನು ಸಿದ್ಧಾರ್ಥ್ ಎಂದು ಕರಿ ಎನ್ನುತ್ತಾನೆ ಸಿದ್ಧಾರ್ಥ್. ಬದ್ರಿ ನಗುತ್ತಾ ಆಯಿತು ಎಂದು ತಲೆ ಆಡಿಸುತ್ತಾನೆ. ಬದ್ರಿ ಮಾವ, ಕಮಲ ಅತ್ತೆ ಹೇಗಿದ್ದಾರೆ? ಈಗ ಹುಷಾರಾಗಿದ್ದಾರೆ ತಾನೇ ಎಂದು ಕೇಳುತ್ತಾಳೆ ಅಂಜಲಿ. ಎಲ್ಲವನ್ನೂ ಆಗಲೇ ಹೇಳಿದ್ದಾಳಾ ಎಂದು ರತ್ನಿಯನ್ನು ನೋಡುತ್ತಾ, ಈಗ ಹುಷಾರಾಗಿದ್ದಾರೆ ಅಂಜಲಿ ಎನ್ನುತ್ತಾನೆ ಬದ್ರಿ. ಬದ್ರಿ, ನೀನು ಮೊದಲು ಒಳಗೆ ಬಾ. ನೀನು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಎಂದು ನಿನ್ನ ಮುಖವನ್ನು ನೋಡಿದರೆ ಗೊತ್ತಾಗುತ್ತದೆ. ಊಟ ಮಾಡುವಂತೆ ಎನ್ನುತ್ತಾನೆ ಸಿದ್ಧಾರ್ಥ್. ಹೌದಾ ಬದ್ರಿ, ಬೆಳಗಿನಿಂದ ಊಟ ಮಾಡಿಲ್ಲವಾ ನೀನು? ಬಾ, ಊಟ ಮಾಡುವಂತೆ ಎಂದು ಸಪ್ಪೆ ಮುಖ ಮಾಡಿ ಅವನ ಕೈ ಹಿಡಿಯುತ್ತಾಳೆ ರತ್ನಿ. ಪರವಾಗಿಲ್ಲ ಸಿದ್ಧಾರ್ಥ್, ಲೇಟ್ ಆಗುತ್ತದೆ, ನಾವು ಹೊರಡುತ್ತೇವೆ. ಹೋಗುವಾಗ ಊಟ ಮಾಡಿಕೊಂಡು ಹೋಗುತ್ತೇವೆ ಎನ್ನುತ್ತಾನೆ ಬದ್ರಿ. ಅಯ್ಯೋ, ಎಲ್ಲಿಗೆ ಹೋಗುವುದು ನೀನು? ಈಗ ತಾನೇ ಬಂದು ಆಗಲೇ ಹೊರಡುವ ವಿಚಾರವನ್ನು ಮಾತನಾಡುತ್ತಿದ್ದೀಯಲ್ಲ. ಎಲ್ಲೂ ಹೋಗುವಂತಿಲ್ಲ, ಸ್ವಲ್ಪ ದಿನ ನಮ್ಮ ಜೊತೆ ಇದ್ದು ಹೋಗುವಂತೆ ಎನ್ನುತ್ತಾನೆ ಸಿದ್ಧಾರ್ಥ್. ಹೌದು ಬದ್ರಿ, ನನ್ನ ಫ್ರೆಂಡ್ ಜೊತೆ ನಾನು ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು. ಸ್ವಲ್ಪ ದಿನ ಇದ್ದು ಹೋಗುವಂತೆ ಎನ್ನುತ್ತಾರೆ ಮೋಹನ್ ರವರು. ಮೋಹನ್ ರವರ ಮಾತಿಗೆ ಬದ್ರಿ ಹುಬ್ಬುಗಳನ್ನು ಜೋಡಿಸುತ್ತಾ ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ. ಅವನ ಮುಖವನ್ನು ನೋಡುತ್ತಾ ಅರ್ಥ ಮಾಡಿಕೊಂಡ ಗಿರಿಜಾರವರು, ಈ 50 ವರ್ಷದ ಹುಡುಗನಿಗೆ 20 ವರ್ಷದ ಹುಡುಗಿ ಫ್ರೆಂಡ್ ಅಂತೆ ಬದ್ರಿ. ಇಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಗೊತ್ತಾ ನಿನಗೆ ಎಂದು ಛೇಡಿಸುತ್ತಾರೆ ಗಿರಿಜಾರವರು. ಗಿರಿಜಾರವರ ಮಾತಿಗೆ ಎಲ್ಲರ ಮುಖದಲ್ಲೂ ನಗು ಬರುತ್ತದೆ. ಬದ್ರಿ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗೋಣ. ನಾನು ಬೆಂಗಳೂರನ್ನು ಸುತ್ತಬೇಕು ಬದ್ರಿ, ಪ್ಲೀಸ್ ಎನ್ನುತ್ತಾಳೆ ರತ್ನಿ. ಬೇಡ ರತ್ನಿ, ತೋಟದ ಕೆಲಸ ತುಂಬ ಇದೆ. ಅಮ್ಮನಿಗೂ ಕೂಡ ಹೇಳದೆ ಬಂದಿದ್ದೇನೆ. ಇನ್ನೊಂದು ಬಾರಿ ನಿನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಸುತ್ತಾಡಿಸುತ್ತೇನೆ. ಈಗ ಹೋಗೋಣ ಎನ್ನುತ್ತಾನೆ ಬದ್ರಿ. ಪ್ಲೀಸ್ ಬದ್ರಿ, ನನ್ನ ರತ್ನಿ ಪುಟ್ಟನಿಗೆ ನಾನು ಪೂರ್ತಿ ಬೆಂಗಳೂರನ್ನು ತೋರಿಸಬೇಕು. ಇಲ್ಲ ಎನ್ನಬೇಡ ಎನ್ನುತ್ತಾನೆ ಸಿದ್ಧಾರ್ಥ್. ಚಂಚಲ ಕೂಡ ಬದ್ರಿಯ ಮುಂದೆ ಅದೇ ಬೇಡಿಕೆಯನ್ನು ಇಡುತ್ತಾಳೆ. ನೋಡಪ್ಪ ಬದ್ರಿ, ರತ್ನಿ ಈಗ ನಮ್ಮ ಮನೆಯ ಮಗಳಾಗಿ ಬಿಟ್ಟಿದ್ದಾಳೆ. ಸಿದ್ಧಾರ್ಥ್ ತುಂಬು ಮನಸ್ಸಿನಿಂದ ಅವಳನ್ನು ತಂಗಿ ಎಂದು ಸ್ವೀಕರಿಸಿದ್ದಾನೆ. ನಮ್ಮ ಮನೆಯ ಮಗಳು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದು ಹೋಗಲಿ ಎಂದು ನಮಗೂ ಆಸೆ ಇದೆ. ನೀನು ಅವಳ ಜೊತೆ ಇದ್ದರೆ ನಮಗೆ ಇನ್ನೂ ಖುಷಿಯಾಗುತ್ತದೆ. ಇಬ್ಬರು ಸ್ವಲ್ಪ ದಿನ ಇದ್ದು ಹೊರಡುವರಂತೆ. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ತಿಳಿಸು ಎನ್ನುತ್ತಾರೆ ಗಿರಿಜಾರವರು. ಬದ್ರಿ, ನಿನ್ನ ಅಮ್ಮನಿಗೆ ಫೋನ್ ಮಾಡಿ ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸವಿದೆ, 3-4 ದಿನ ಬಿಟ್ಟು ಬರುತ್ತೇನೆ ಎಂದು ಫೋನ್ ಮಾಡಿ ಹೇಳು. ರತ್ನಿ ಕೂಡ ಅವರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳುತ್ತಾಳೆ.
ಇಬ್ಬರು 3-4 ದಿನ ಇದ್ದು ಊರಿಗೆ ಹೋಗುವರಂತೆ ಎನ್ನುತ್ತಾನೆ ರಮೇಶ್. ಬದ್ರಿ ನಕ್ಕು ಆಯ್ತು ಎಂದು ತಲೆ ಆಡಿಸುತ್ತಾನೆ. ಬದ್ರಿ ಒಪ್ಪಿಗೆ ಕೊಡುತ್ತಿದ್ದಂತೆ ರತ್ನಿಗೆ ಖುಷಿಯಾಗಿ ಬಿಡುತ್ತದೆ. ಖುಷಿಯಿಂದ ಬದ್ರಿಯನ್ನು ಅಪ್ಪಿ ಅವನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು, ನನಗೆ ತುಂಬ ಖುಷಿಯಾಯಿತು ಬದ್ರಿ, ನೀನು ಒಪ್ಪಿದ್ದಕ್ಕೆ ಎಂದು ಪುಟ್ಟ ಮಗುವಿನ ಹಾಗೆ ಕುಣಿಯುತ್ತಾಳೆ. ಎಲ್ಲರ ಮುಂದೆ ಅವಳು ಮುತ್ತು ಕೊಟ್ಟಿದ್ದಕ್ಕೆ ಮುಜುಗರ ಪಟ್ಟ ಬದ್ರಿ, ರತ್ನಿ, ಎಲ್ಲರ ಮುಂದೆ ಏನು ನಿನ್ನದು ಎಂದು ಗದರುತ್ತಾನೆ. ರತ್ನಿ ಎಲ್ಲರನ್ನು ನೋಡುತ್ತಾ ಈ ಎಂದು ಹಲ್ಲು ಬಿಡುತ್ತಾ, ಅದು ಖುಷಿಯಾಗಿ ಬಿಟ್ಟೆನಲ್ಲ ಅದಿಕ್ಕೆ ಎಂದು ಮತ್ತೆ ಹಲ್ಲು ಕಿರಿಯುತ್ತಾಳೆ. ಎಲ್ಲರೂ ನಕ್ಕು ಸುಮ್ಮನಾಗುತ್ತಾರೆ. ರಮೇಶ್ ಬದ್ರಿ ರತ್ನಿಯ ಕಡೆ ತಿರುಗಿ, ಬದ್ರಿ, ರತ್ನಿ ಪುಟ್ಟ, ಒಂದು ದಿನ ನಮ್ಮ ಮನೆಗೂ ಕೂಡ ಬನ್ನಿ ಎನ್ನುತ್ತಾನೆ. ಬದ್ರಿ ರತ್ನಿ ಆಯ್ತು ಎಂದು ತಲೆ ಆಡಿಸುತ್ತಾರೆ. ರಮೇಶ್ ಎಲ್ಲರ ಕಡೆ ತಿರುಗಿ, ಸರಿ, ನಾನಿನ್ನು ಹೊರಡುತ್ತೇನೆ, ಸಮಯವಾಯಿತು. ಅಂಜಲಿ, ನನ್ನ ಜೊತೆ ಬರುತ್ತೀಯಾ ಇಲ್ಲ ಆಮೇಲೆ ಬರುತ್ತೀಯಾ ಎಂದು ಅಂಜಲಿಯನ್ನು ಕೇಳುತ್ತಾನೆ ರಮೇಶ್. ಇಲ್ಲ ಅಣ್ಣ, ನಾನು ನಿನ್ನ ಜೊತೆ ಬರುತ್ತೇನೆ, ಟೈಮ್ ಆಯಿತು ಎಂದು ಎಲ್ಲರ ಕಡೆ ತಿರುಗಿ, ನಾನು ಹೊರಡುತ್ತೇನೆ ಬದ್ರಿ ಮಾವ, ರತ್ನಿ, ನಾಳೆ ನಿಮ್ಮನ್ನು ಮತ್ತೆ ಮೀಟ್ ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ. ರಮೇಶ್ ಅಂಜಲಿ ಹೊರಡುತ್ತೇವೆ ಎಂದ ತಕ್ಷಣ ಸಿದ್ಧಾರ್ಥ್ ಮತ್ತು ಚಂಚಲಳ ಮುಖ ಸಪ್ಪೆಯಾಗುತ್ತದೆ. ಎಲ್ಲಿಗೆ ಹೋಗುವುದು ನೀವಿಬ್ಬರು? ರತ್ನಿ, ಬದ್ರಿ, ನಮ್ಮ ಮನೆಯಲ್ಲಿ ಇರುವ ತನಕ ನೀವು ಕೂಡ ನಮ್ಮ ಮನೆಯಲ್ಲಿಯೇ ಇರಬೇಕು. ನೀವು ಹೊರಟು ಹೋದರೆ ಅವರಿಗೆ ಬೇಜಾರಾಗುವುದಿಲ್ಲವೇ? ಯಾರಿಗೆ ಬೇಜಾರಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂಜಲಿ, ನಿನ್ನ ಹುಡುಗನಿಗೆ ಮಾತ್ರ ತುಂಬ ಬೇಜಾರಾಗುತ್ತದೆ. ನೀನು ಹೊರಡುತ್ತೇನೆ ಎಂದ ತಕ್ಷಣ ಅವನ ಮುಖ ನೋಡು ಎಷ್ಟು ಸಪ್ಪೆಯಾಗಿದೆ ಎಂದು ಎನ್ನುತ್ತಾರೆ ಗಿರಿಜಾರವರು. ಥ್ಯಾಂಕ್ ಯು ಅತ್ತೆ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದು ತನ್ನ ಅತ್ತೆಯ ಕೆನ್ನೆಯನ್ನು ಹಿಂಡುತ್ತಾನೆ ಸಿದ್ಧಾರ್ಥ್. ಅಮ್ಮನ ಮಾತಿಗೆ ಚಂಚಲಗೆ ಖುಷಿಯಾಗುತ್ತದೆ. ರಮೇಶ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಎಂದು. ರಮೇಶ್ ಅಂಜಲಿ ಏನೂ ಹೇಳದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ಚಂಚಲ, ಅಂಜಲಿ, ರಮೇಶ್, ಅಮ್ಮ ಹೇಳಿದ್ದು ಅರ್ಥ ಆಯಿತು ತಾನೆ? ರತ್ನಿ, ಬದ್ರಿ ಇರುವ ತನಕ ನೀವು ನಮ್ಮ ಮನೆಯಲ್ಲಿಯೇ ಇರಬೇಕು. ಆಫೀಸ್ ಕೆಲಸ ಮುಗಿಸಿಕೊಂಡು ಮತ್ತೆ ಇಲ್ಲಿಗೆ ಬರಬೇಕು, ಗೊತ್ತಾ ಎನ್ನುತ್ತಾಳೆ. ರಮೇಶ್ಗೆ ಯಾಕೋ ಅಲ್ಲಿ ಉಳಿಯಲು ಮುಜುಗರವಾಗುತ್ತದೆ. ಸಿದ್ಧಾರ್ಥ್ ಕಡೆ ತಿರುಗಿ, ಅಂಜಲಿ ಬೇಕಾದರೆ ಇಲ್ಲೇ ಇರುತ್ತಾಳೆ, ನಾನು ಪ್ರತಿದಿನ ಬಂದು ಬದ್ರಿ ಮತ್ತು ರತ್ನಿಯನ್ನು ನೋಡಿ ಹೋಗುತ್ತೇನೆ ಎನ್ನುತ್ತಾನೆ ಮುಜುಗರದಲ್ಲಿಯೇ. ಇವನೊಬ್ಬ ಹೋಗುತ್ತೇನೆ ಎನ್ನುತ್ತಾನೆ. ನಾನು ನೋಡಿದರೆ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಎಂದು ಖುಷಿಯಲ್ಲಿ ಇದ್ದರೆ ಇವನಿಗೆ ಆ ಖುಷಿನೇ ಇಲ್ಲ ಎಂದು ಮುಖ ಊದಿಸಿಕೊಂಡು ನಿಲ್ಲುತ್ತಾಳೆ ಚಂಚಲ. ಮುಜುಗರ ಪಡಬೇಡ ರಮೇಶ್, ನೀನು ನನ್ನ ಮಗ ಇದ್ದಾಗೆ, ನಮ್ಮ ಜೊತೆ ಎಂಥ ಮುಜುಗರ ನಿನಗೆ ಎನ್ನುತ್ತಾರೆ ಮೋಹನ್ರವರು. ಸಿದ್ಧಾರ್ಥ್ ರಮೇಶ್ ಕಿವಿಯ ಬಳಿ ಬಾಗಿ, ನಿನ್ನ ಹುಡುಗಿಯ ಮುಖ ನೋಡು ರಮೇಶ್, ಮುಖ ಊದಿಸಿಕೊಂಡು ನಿಂತಿದ್ದಾಳೆ ನೀನು ಹೋಗುತ್ತೇನೆ ಎಂದಿದ್ದಕ್ಕೆ ಎನ್ನುತ್ತಾನೆ ಸಿದ್ಧಾರ್ಥ್. ರಮೇಶ್ ಚಂಚಲಾಳ ಸಪ್ಪೆ ಮುಖ ನೋಡಿ ಅವಳಿಗೋಸ್ಕರ ಉಳಿದುಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ. ರತ್ನಿಗೆ ಅಂಜಲಿ ಮತ್ತು ರಮೇಶ್ ಕೂಡ ಇಲ್ಲೇ ಉಳಿಯುತ್ತಾರೆ ಎಂದು ತುಂಬ ಖುಷಿಯಾಗುತ್ತದೆ. ಅಯ್ಯೋ, ನನಗೆ ತುಂಬ ಖುಷಿಯಾಗುತ್ತಿದೆ, ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಬಹುದು ಎಂದು ನಿಂತಲ್ಲಿಯೇ 2 ರೌಂಡ್ಸ್ ಖುಷಿಯಿಂದ ಸುತ್ತುತ್ತಾಳೆ ರತ್ನಿ. ರತ್ನಿ, ಏನಿದು ಚಿಕ್ಕ ಮಕ್ಕಳಾಗೆ, ಸುಮ್ಮನೆ ನಿಲ್ಲು ಎನ್ನುತ್ತಾನೆ ಬದ್ರಿ. ಬದ್ರಿ, ನನ್ನ ಫ್ರೆಂಡ್ ಈ ರೀತಿ ಆಡುವುದೇ ನಮಗೆಲ್ಲ ಖುಷಿ ಎನ್ನುತ್ತಾರೆ ಮೋಹನ್ರವರು. ಬದ್ರಿ, ನೀನು ಮೊದಲು ಒಳಗೆ ಬಾ, ನೀನು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಅಲ್ಲವಾ, ನಿನಗೆ ಊಟ ಬಡಿಸುತ್ತೇನೆ, ಆಮೇಲೆ ನಿನ್ನ ಜೊತೆ ತುಂಬ ಮಾತನಾಡಬೇಕು ನಾನು ಎನ್ನುತ್ತಾಳೆ ರತ್ನಿ. ಎಲ್ಲರೂ ನಕ್ಕು ಒಳಗೆ ಹೋಗುತ್ತಾರೆ. ಬದ್ರಿಯ ಊಟದ ನಂತರ ಸಿದ್ಧಾರ್ಥ್ ತನ್ನ ಬಟ್ಟೆಗಳನ್ನು ರಮೇಶ್ ಮತ್ತು ಬದ್ರಿಗೆ ಕೊಟ್ಟರೆ, ಚಂಚಲ ರತ್ನಿ ಮತ್ತು ಅಂಜಲಿಯನ್ನು ಕರೆದುಕೊಂಡು ಹೋಗಿ ತನ್ನ ಬಟ್ಟೆಗಳನ್ನು ಕೊಟ್ಟು ಫ್ರೆಶ್ ಆಗಲು ಹೇಳುತ್ತಾಳೆ. ಎಲ್ಲರೂ ಫ್ರೆಶ್ ಆಗಿ ಬಂದ ನಂತರ ಎಲ್ಲರೂ ಮಾತಿಗೆ ಕುಳಿತುಕೊಳ್ಳುತ್ತಾರೆ. ಮಾತುಗಳೆಲ್ಲ ಬದ್ರಿ, ರತ್ನಿ, ಅಂಜಲಿ, ಸಿದ್ಧಾರ್ಥ್ ಮದುವೆಯ ಮಾತುಗಳೇ ಆಗಿದ್ದವು. ಮೊದಲು ಬದ್ರಿ ಮತ್ತು ರತ್ನಿಯ ಮದುವೆಯಾದರೆ ನಾವು ಅಂಜಲಿ ಮನೆಯಲ್ಲಿ ಹೆಣ್ಣು ಕೇಳುವುದು ಸುಲಭವಾಗುತ್ತದೆ ಎಂದು ಗಿರಿಜಾರವರು ಹೇಳಿದರೆ, ಮೋಹನ್ರವರು ಬದ್ರಿಯ ಅಮ್ಮನ ಬಗ್ಗೆ ಯೋಚನೆ ಮಾಡುತ್ತಾರೆ. ಬದ್ರಿ, ನನ್ನ ಅಮ್ಮ ತುಂಬ ಒರಟು, ಖಾರವಾಗಿ ಮಾತನಾಡುತ್ತಾರೆ, ಬೇರೆಯವರಿಗೆ ನೋವಾಗುತ್ತದೆ ಎಂದು ನೋಡುವುದಿಲ್ಲ. ಆದರೆ ಮನಸ್ಸು ಅಷ್ಟು ಏನು ಕೆಟ್ಟದಾಗಿಲ್ಲ. ಅವರು ಮೊದಲಿನಿಂದಲೂ ಅಂಜಲಿಯನ್ನೇ ಸೊಸೆಯಾಗಿಸಿಕೊಳ್ಳಬೇಕೆಂದು ಆಸೆ ಪಟ್ಟಿರುವುದರಿಂದ ಅದರ ಹಿಂದೆಯೇ ಹೋಗುತ್ತಿದ್ದಾರೆ ಅಷ್ಟೇ. ಅದಕ್ಕೆ ಅವರಿಗೆ ರತ್ನಿಯನ್ನು ಸೊಸೆಯನ್ನಾಗಿಸಿಕೊಳ್ಳಲು ಇಷ್ಟವಾಗುತ್ತಿಲ್ಲ ಅವರಿಗೆ ಎನ್ನುತ್ತಾನೆ ಬದ್ರಿ.
ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಗಿರಿಜಾರವರು ಎಲ್ಲರನ್ನೂ ಸೇರಿಸಿ ಮಾತು ಶುರು ಮಾಡುತ್ತಾರೆ. ಬದ್ರಿ ಅಮ್ಮನಿಗೆ ಅಂಜಲಿಯನ್ನು ಸೊಸೆ ಮಾಡಿಕೊಳ್ಳುವ ಹುಚ್ಚು ಬಿಡಲು ಏನು ಮಾಡಬೇಕು? ನಂತರ ಅವರು ರತ್ನಿ ಮತ್ತು ಬದ್ರಿಯ ಮದುವೆಗೆ ಒಪ್ಪುವ ಹಾಗೆ ಏನು ಮಾಡಬೇಕು? ನಂತರ ನಾವು ಹೇಗೆ ಅಂಜಲಿ ಅಪ್ಪ ಅಮ್ಮನ ಬಳಿ ಹೋಗಿ ಹೆಣ್ಣು ಕೇಳುವುದು ಎಂದು ಎಲ್ಲವನ್ನೂ ವಿವರಿಸುತ್ತಾರೆ. ಅವರ ಮಾತುಗಳನ್ನು ಕೇಳಿ ಎಲ್ಲರೂ ಕಣ್ಣು ಬಾಯಿ ಬಿಡುತ್ತಾ ಅವರನ್ನೇ ನೋಡುತ್ತಾರೆ. ರತ್ನಿ ಬದ್ರಿಯ ಬಳಿ ಬಾಗಿ, ಈ ಅಮ್ಮ ಸಾಮಾನ್ಯವಲ್ಲ ಬದ್ರಿ, ನಮ್ಮ ಸಮಸ್ಯೆಗೆ ಹೇಗೆ ಪರಿಹಾರ ಕೊಟ್ಟಿತು ನೋಡು ಎಂದು ಮೆತ್ತಗೆ ಬದ್ರಿಯ ಬಳಿ ಹೇಳುತ್ತಾಳೆ ರತ್ನಿ. ಬದ್ರಿ ಮೆತ್ತಗೆ, ಸುಮ್ಮನಿರು ಎಂದು ರತ್ನಿಗೆ ಹೇಳುತ್ತಾನೆ. ಗಿರಿಜಮ್ಮ, ನೀವು ಹೇಳಿದ ಉಪಾಯವೇನೋ ಚೆನ್ನಾಗಿದೆ, ಆದರೆ ಇದಕ್ಕೆ ನಮ್ಮ ಒಳ್ಳೆ ಹುಡುಗಿ ಅಂಜಲಿ ಒಪ್ಪಬೇಕಲ್ಲ ಎನ್ನುತ್ತಾಳೆ ರತ್ನಿ. ಹೌದು ಅಮ್ಮ, ನಿನ್ನ ಸಲಹೆ ಏನೋ ಚೆನ್ನಾಗಿದೆ, ಆದರೆ ನಿನ್ನ ಈ ಸಲಹೆಯಲ್ಲಿ ಪೂರ್ತಿ ಅಂಜಲಿ ಪಾತ್ರವೇ ಜಾಸ್ತಿ ಇದೆ. ಅಂಜಲಿ ಕೈಯಲ್ಲಿ ಇದು ಆಗುತ್ತದಾ ಎನ್ನುತ್ತಾಳೆ ಚಂಚಲ. ಎಲ್ಲರೂ ಅಂಜಲಿಯನ್ನು ನೋಡುತ್ತಾರೆ. ಅಂಜಲಿ ಭಯದಲ್ಲಿ, ಅದು ನನಗೆ ಸುಳ್ಳು ಹೇಳಲು ಬರುವುದಿಲ್ಲ ಎನ್ನುತ್ತಾಳೆ. ಏ ಅಂಜಲಿ, ನಾನು ನಿನಗೆ ಹೇಳಿಕೊಡುತ್ತೇನೆ ಬಿಡು ಎನ್ನುತ್ತಾಳೆ ರತ್ನಿ. ನನಗೆ ಯಾಕೋ ಭಯವಾಗುತ್ತಿದೆ ಎನ್ನುತ್ತಾಳೆ ಅಂಜಲಿ. ನೋಡು ಅಂಜಲಿ, ಪ್ರೀತಿಸಿದ ಮೇಲೆ ಅದನ್ನು ದಕ್ಕಿಸಿಕೊಳ್ಳಲು ಕಲಿತಿರಬೇಕು. ನನಗೆ ಗೊತ್ತು, ನೀನು ಮೃದು ಸ್ವಭಾವದ ಹುಡುಗಿ, ಈ ರೀತಿ ಎಲ್ಲ ನಾಟಕ ಮಾಡು ಎಂದರೆ ನಿನಗೆ ಹಿಂಸೆಯಾಗುತ್ತದೆ ಎಂದು. ಪ್ರಯತ್ನ ಪಡುವುದರಲ್ಲಿ ಕಳೆದುಕೊಳ್ಳುವುದೇನೂ ಇಲ್ಲವಲ್ಲ. ನಿನ್ನ ಪ್ರೀತಿ ಉಳಿಸಿಕೊಳ್ಳಲು ಇದು ನಿನ್ನ ಕಡೆಯಿಂದ ಸಣ್ಣ ಪ್ರಯತ್ನ ಎನ್ನುತ್ತಾರೆ ಗಿರಿಜಾರವರು. ಅಂಜಲಿಯ ಸಪ್ಪೆ ಮುಖ ನೋಡಿದ ಸಿದ್ಧಾರ್ಥ್, ಅಂಜಲಿ, ನಿನಗೆ ಇಷ್ಟವಿಲ್ಲ ಎಂದರೆ ಬಿಟ್ಟು ಬಿಡು, ನನ್ನ ಬಳಿ ಇನ್ನೊಂದು ಪ್ಲ್ಯಾನ್ ಇದೆ, ಅದನ್ನೇ ಮಾಡೋಣ ಎನ್ನುತ್ತಾನೆ. ಅಂಜಲಿ ಖುಷಿಯಿಂದ, ಸದ್ಯ ಸುಳ್ಳು ಹೇಳುವುದು ನಾಟಕ ಮಾಡುವುದು ತಪ್ಪಿತಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು, ಸರಿ ಸರ್, ನಿಮ್ಮದೇನು ಪ್ಲ್ಯಾನು ಎನ್ನುತ್ತಾಳೆ. ನಾಳೆನೇ ಒಂದು ದೇವಸ್ಥಾನದಲ್ಲಿ ನಾವಿಬ್ಬರು ಮದುವೆಯಾಗಿ ಬಿಡೋಣ. ನಂತರ ನಿಮ್ಮ ಅತ್ತೆ ಮತ್ತು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಲ್ಲೋಣ. ಮದುವೆಯಾದ ಮೇಲೆ ಅವರೇನು ಮಾಡುವುದಕ್ಕೆ ಆಗುತ್ತದೆ? ಎಲ್ಲರೂ ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ತುಂಟನಗೆ ಒಂದನ್ನು ಬೀರುತ್ತಾನೆ ಸಿದ್ಧಾರ್ಥ್. ಅಂಜಲಿಗೆ ಅವನ ಕಾಡಿಸುವ ಮಾತು ಅರ್ಥವಾಗಿ ಮುಖ ಊದಿಸಿಕೊಂಡು, ಏನೂ ಬೇಡ, ನಿಮ್ಮ ಪ್ಲ್ಯಾನ್ಗಿಂತ ಗಿರಿಜಮ್ಮನ ಪ್ಲ್ಯಾನ್ ಸ್ವಲ್ಪ ಬೆಟರ್ ಆಗಿದೆ. ನಾನು ಅವರು ಹೇಳಿದ ಹಾಗೆ ಮಾಡುತ್ತೇನೆ ಎನ್ನುತ್ತಾಳೆ. ಸರಿ ಸರಿ, ಅದಕ್ಕಿನ್ನೂ ಸಮಯವಿದೆ, ಅಷ್ಟೊತ್ತಿಗೆ ಅಂಜಲಿಯನ್ನು ಪ್ರಿಪೇರ್ ಮಾಡಿದರೆ ಆಯಿತು ಎಂದು ಹೇಳುತ್ತಾರೆ ಗಿರಿಜಾರವರು. ಎಲ್ಲರೂ ರಾತ್ರಿಯ ಊಟ ಮುಗಿಸಿದ ನಂತರ ಎಲ್ಲರಿಗೂ ರೂಮಿನ ವ್ಯವಸ್ಥೆಯನ್ನು ಮಾಡುತ್ತಾರೆ ಗಿರಿಜಾರವರು. 3 ಹುಡುಗರು ತಮ್ಮ ತಮ್ಮ ಹುಡುಗಿಯರಿಗೆ ಕಣ್ಣ ಸನ್ನೆಯಲ್ಲೇ ಬೇಗ ಮೇಲೆ ಬರುವಂತೆ ಹೇಳಿ ತಮಗೆ ಮೀಸಲಿದ್ದ ರೂಮಿನ ಕಡೆ ಹೋಗುತ್ತಾರೆ. ರಮೇಶ್ನ ಕಣ್ಣ ಸನ್ನೆಯನ್ನು ಅರಿತ ಚಂಚಲ, ನನಗೆ ನಿದ್ದೆ ಬರುತ್ತಿದೆ, ಮಲಗುತ್ತೇನೆ ಎಂದು ಹೇಳಿ ಹೋಗುತ್ತಾಳೆ. ರತ್ನಿ ಬದ್ರಿಯ ಕಣ್ಣ ಸನ್ನೆಗೆ ತಲೆಕೆಡಿಸಿಕೊಳ್ಳದೆ ತನ್ನ ಫ್ರೆಂಡ್ ಆದ ಮೋಹನ್ ರವರ ಜೊತೆ ಮಾತಿನಲ್ಲಿ ಇಳಿಯುತ್ತಾಳೆ. ಇನ್ನು ಅಂಜಲಿ ಸಿದ್ಧಾರ್ಥ್ನ ತುಂಟ ಆಟವನ್ನು ನೆನೆಸಿಕೊಂಡು ಮುಜುಗರದಲ್ಲಿಯೇ ಅವನ ಬಳಿ ಹೋಗದೆ ಅಲ್ಲೇ ಕುಳಿತಿರುತ್ತಾಳೆ. ಮೇಲೆ ಬಂದ ಚಂಚಲ ಸೀದಾ ಹೋಗಿದ್ದು ರಮೇಶ್ ರೂಮಿಗೆ. ಬಾಲ್ಕನಿಯಲ್ಲಿ ನಿಂತಿದ್ದ ರಮೇಶ್ನನ್ನು ಹಿಂದಿನಿಂದ ಅಪ್ಪುತ್ತಾಳೆ ಚಂಚಲ. ರಮೇಶ್ ಮುಂದೆ ತಿರುಗಿ ಚಂಚಲಾಳ ಮುಂಗುರುಳನ್ನು ಸರಿಸಿ, ಈಗ ಸಮಾಧಾನವಾಯಿತಾ? ನಾನು ಹೋಗುತ್ತೇನೆ ಎಂದ ತಕ್ಷಣ ಮುಖ ಊದಿಸಿಕೊಂಡು ನಿಂತಿದ್ದಲ್ಲ ಎಂದು ಕೇಳುತ್ತಾನೆ ರಮೇಶ್. ಫುಲ್ ಹ್ಯಾಪಿ, ಬೆಳಿಗ್ಗೆಯಿಂದ ಏನೇನೋ ಆಗಿ ಹೋಯಿತು. ಅದೂ ಅಲ್ಲದೆ ಇವತ್ತೇ ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೀಯ. ನಿನ್ನ ಜೊತೆ ಮಾತನಾಡುವುದಕ್ಕೆ ನನಗೆ ಸಮಯವೇ ಸಿಗಲಿಲ್ಲ. ಅದಕ್ಕೆ ನೀನು ಇರಲಿ ಎಂದು ಬಯಸಿದೆ. ನೀನು ನೋಡಿದರೆ ನಾನು ಹೋಗುತ್ತೇನೆ ಎಂದು ಹೇಳುತ್ತಿದ್ದೆ. ಅದಕ್ಕೆ ಬೇಜಾರಾಯಿತು, ಸಪ್ಪೆ ಮುಖ ಮಾಡಿಕೊಂಡಿದ್ದೆ ಅಷ್ಟೇ ಎನ್ನುತ್ತಾಳೆ ಚಂಚಲ. ರಮೇಶ್ ಚಂಚಲಾಳನ್ನು ಲಘುವಾಗಿ ಬಳಸುತ್ತಾ, ನನ್ನ ಪ್ರಾಣ ಆಗಿ ಹೋಗಿದ್ದೀಯ ಕಣೆ ನೀನು. ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಬಿಟ್ಟಿದ್ದೇನೆ ಚಂಚಲ. ನನ್ನ ಜೀವನಕ್ಕೆ ತಕ್ಕ ಮಟ್ಟಿಗೆ ಸಂತೋಷ ನೆಮ್ಮದಿ ಸಿಕ್ಕಿದ್ದು ಅನ್ವಿ ಹುಟ್ಟಿದ ಮೇಲೆ, ನಂತರ ಅಂಜಲಿ ಸಿಕ್ಕಿದ ಮೇಲೆ. ಆದರೂ ನನ್ನಲ್ಲಿ ಇನ್ನೂ ಅನಾಥ ಭಾವನೆ ಕಾಡುತ್ತಿತ್ತು. ಯಾವಾಗ ನಿನ್ನನ್ನು ಈ ಹೃದಯದಲ್ಲಿ ಕೂರಿಸಿಕೊಂಡ ಮೇಲೆ ನಾನು ಅನಾಥ ಎಂಬ ಭಾವನೆಯೇ ಬರಲಿಲ್ಲ ನನಗೆ. ತುಂಬ ಹಚ್ಚಿಕೊಂಡು ಬಿಟ್ಟಿದೆ ಕಣೆ ಈ ಹೃದಯ ನಿನ್ನನ್ನು. ಪ್ಲೀಸ್, ಈ ಹೃದಯವನ್ನು ಮತ್ತೆ ಅನಾಥವಾಗಿ ಮಾಡಬೇಡ ಎಂದು ಚಂಚಲಾಳ ಹಣೆಗೆ ತುಟಿ ಊರುತ್ತಾನೆ ರಮೇಶ್.
ಚಂಚಲ ರಮೇಶ್ ಎದೆಗೆ ಒರಗಿ ಅವನ ಎದೆಯ ಮೇಲೆ ಚುಂಬಿಸಿ, ಇನ್ನೆಲ್ಲಿ ನಾನು ನಿನ್ನನ್ನು ಬಿಡುತ್ತೇನೆ. ನನ್ನ ಮಕ್ಕಳ ತಂದೆ ನೀನೇ ಎಂದು ನಾನು ಯಾವಾಗಲೋ ಫಿಕ್ಸ್ ಆಗಿದ್ದೇನೆ. ಇನ್ನು ಬಿಟ್ಟು ಕೊಡುವ ಮಾತು ದೂರದ ಮಾತು ಎನ್ನುತ್ತಾಳೆ ಚಂಚಲ. ಥ್ಯಾಂಕ್ ಯು ಮುದ್ದಮ್ಮ ಎನ್ನುತ್ತಾ ಗಟ್ಟಿಯಾಗಿ ತಬ್ಬುತ್ತಾನೆ ರಮೇಶ್. ಇದೇ ಖುಷಿಗೆ ನನಗೇನೂ ಇಲ್ಲವೇ ಎಂದು ಕೇಳುತ್ತಾಳೆ ಚಂಚಲ. ಏನು ಬೇಕು ನಿನಗೆ? ನೀನು ಕೇಳಿದ್ದನ್ನು ಕೊಡಿಸುವ ಶಕ್ತಿ ನನಗಿದ್ದರೆ ಖಂಡಿತ ಕೊಡಿಸುತ್ತೇನೆ ಎನ್ನುತ್ತಾನೆ ರಮೇಶ್. ನೀನು ಕೊಡದಿದ್ದರೂ ಬಲವಂತದಿಂದ ಕೊಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ ಎನ್ನುತ್ತಾಳೆ ಚಂಚಲ. ಬಡವ ಕಣೆ ನಾನು, ನೋಡಿ ಮಾಡಿ ಕೇಳು ಎನ್ನುತ್ತಾನೆ ರಮೇಶ್. ನಾನು ಕೇಳುವುದು ಕೊಡುವುದಕ್ಕೆ ನಿನಗೆ ಯಾವತ್ತೂ ಕಷ್ಟವಾಗುವುದಿಲ್ಲ ಎನ್ನುತ್ತಾಳೆ ಚಂಚಲ. ಆಯಿತು, ಏನು ಬೇಕು ಕೇಳು, ಕೊಡಿಸುತ್ತೇನೆ ಎನ್ನುತ್ತಾನೆ ರಮೇಶ್. ಚಂಚಲ ರಮೇಶ್ನ ಅಪ್ಪುಗೆಯಿಂದ ಹೊರಬಂದು ತನ್ನ ತುಟಿಯ ಮೇಲೆ ಬೆರಳು ಇಟ್ಟು ಇದು ಬೇಕು ಎನ್ನುತ್ತಾಳೆ. ರಮೇಶ್ ಅವಳು ತುಟಿಯ ಮೇಲೆ ಕೈ ಇಟ್ಟಿರುವುದನ್ನು ನೋಡಿ ಅವಳನ್ನು ಕಾಡಿಸುವ ಸಲುವಾಗಿ, ಚಂಚಲ ನಿನಗೆ ಲಿಪ್ಸ್ಟಿಕ್ ಬೇಕಾಗಿತ್ತಾ? ಆಯಿತು, ನಾಳೆ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೇನೆ. ಎಷ್ಟು ಬೇಕೋ ಅಷ್ಟು ತೆಗೆದುಕೋ ಎನ್ನುತ್ತಾನೆ. ಮುದ್ದು ಬುದ್ದು ನೀನು. ಪ್ರೀತಿಸುವ ಹುಡುಗಿ ತುಟಿಯ ಮೇಲೆ ಬೆರಳಿಟ್ಟು ಇದು ಬೇಕು ಎಂದರೆ ಲಿಪ್ಸ್ಟಿಕ್ ಬೇಕಾ ಎಂದು ಕೇಳುತ್ತೀಯಲ್ಲ, ನೀನು ಅನ್ರೊಮ್ಯಾಂಟಿಕ್ ಎಂದು ಮುಖ ಊದಿಸಿಕೊಳ್ಳುತ್ತಾಳೆ ಚಂಚಲ. ನನಗೇಗೆ ಗೊತ್ತಾಗಬೇಕು ಚಂಚಲ? ನೀನು ಬಾಯಿ ಬಿಟ್ಟು ಸರಿಯಾಗಿ ಹೇಳು, ಏನು ಬೇಕು ಎಂದು ಕೇಳುತ್ತಾನೆ ರಮೇಶ್. ಏಯ್, ನಾನು ಏನು ಕೇಳುತ್ತಿದ್ದೇನೆ ಎಂದು ನಿನಗೂ ಗೊತ್ತು. ಸುಮ್ಮನೆ ನನ್ನನ್ನು ಕಾಡಿಸಬೇಡ. ಈಗ ಕೊಡುತ್ತೀಯಾ ಕೊಡಲ್ಲವಾ ಹೇಳು ಎನ್ನುತ್ತಾಳೆ ಚಂಚಲ. ತಪ್ಪು ಚಂಚಲ, ಮದುವೆ ಮುಂಚೆ ಈ ರೀತಿಯೆಲ್ಲ ಮುತ್ತು ಕೊಡುವುದು ತಪ್ಪು. ನಾನು ಕೊಡಲ್ಲ ಎನ್ನುತ್ತಾನೆ ರಮೇಶ್. ಅಯ್ಯೋ ದೇವರೇ, ನಾನು ಯಾವುದೋ ಚೈಲ್ಡನ್ನು ಪ್ರೀತಿಸಿಬಿಟ್ಟಿದ್ದೇನಲ್ಲಪ್ಪ. ಹೆಣ್ಣು ನಾಚಿಕೆ ಬಿಟ್ಟು ಮುತ್ತು ಕೊಡು ಎಂದು ಕೇಳುತ್ತಿದ್ದರೂ ಕೊಡದೆ ತಪ್ಪು, ಮುತ್ತು ಕೊಡಬಾರದು ಎಂದು ಹೇಳುತ್ತಿದೆಯಲ್ಲಪ್ಪ ಎಂದು ಗೊಣಗುತ್ತಾಳೆ ಚಂಚಲ. ಅದನ್ನು ಕೇಳಿಸಿಕೊಂಡ ರಮೇಶ್, ಏಯ್ ತರಲೆ, ನನ್ನನ್ನೇ ಚೈಲ್ಡ್ ಅನ್ನುತ್ತೀಯಾ? ಮದುವೆಯಾದ ಮೇಲೆ ತೋರಿಸುತ್ತೇನೆ ಈ ಚೈಲ್ಡ್ ಸಾಹಸವನ್ನು ಎಂದು ಹೇಳುತ್ತಾನೆ ರಮೇಶ್. ಸರಿ, ನಿನಗೆ ಇಷ್ಟವಿಲ್ಲವೆಂದರೆ ನಾನು ಬಲವಂತ ಮಾಡುವುದಿಲ್ಲ. ಆದರೆ ನಾನು ಕೊಡುವುದನ್ನು ಮಾತ್ರ ತೆಗೆದುಕೋ ಎಂದು ಅವನ ಎರಡೂ ಕೆನ್ನೆಗೆ ಭದ್ರವಾಗಿ ತುಟಿ ಊರುತ್ತಾಳೆ ಚಂಚಲ. ರಮೇಶ್ ಕೂಡ ಅವಳ ಎರಡೂ ಕೆನ್ನೆಗೆ ಮುತ್ತು ಕೊಟ್ಟು ಅವಳನ್ನು ಬಳಸಿ ನಿಲ್ಲುತ್ತಾನೆ. ಬೇಜಾರಾಯ್ತಾ ಚಂಚಲ? ನೀನು ಕೇಳಿದ್ದನ್ನು ಕೊಡಲಿಲ್ಲವೆಂದು? ನೀನು ಕೇಳಿದ್ದನ್ನು ಕೊಟ್ಟರೆ ಎಲ್ಲಿ ನನ್ನ ಸಂಯಮ ಸಡಿಲವಾಗಿ ನಾನು ತಪ್ಪು ಮಾಡುತ್ತೇನೆ ಎಂಬ ಭಯ. ಅದಕ್ಕೆ ನಮ್ಮ ವಿಷಯ ಮನೆಯವರಿಗೆ ತಿಳಿಯುವ ತನಕ ನನ್ನಿಂದ ಸ್ವಲ್ಪ ದೂರನೇ ಇದ್ದು ಬಿಡು ನೀನು ಎನ್ನುತ್ತಾನೆ ರಮೇಶ್. ಬೇಜಾರೇನಿಲ್ಲ, ನನಗೆ ನೀನು ಸಿಕ್ಕಿದ್ದೀಯಲ್ಲ ಅಷ್ಟೇ ಸಾಕು. ರಮೇಶ್, ನಾವು ನಾಳೆನೇ ಅಮ್ಮ ಮತ್ತು ಮಾವನಿಗೆ ವಿಷಯವನ್ನು ತಿಳಿಸೋಣವಾ? ಬೇರೆಯವರಿಂದ ಗೊತ್ತಾಗುವ ಬದಲು ನಾವೇ ತಿಳಿಸಿದರೆ ಒಳ್ಳೆಯದು ಅಲ್ಲವಾ ಎನ್ನುತ್ತಾಳೆ ಚಂಚಲ. ಬೇಡ ಚಂಚಲ, ಮೊದಲು ಸಿದ್ಧಾರ್ಥ್ ಅಂಜಲಿಯ ಸಮಸ್ಯೆ ಬಗೆಹರಿಯಲಿ, ನಂತರ ನಾವು ವಿಷಯ ತಿಳಿಸೋಣ. ಈಗ ಅವರ ಸಮಸ್ಯೆಯ ಮಧ್ಯೆ ನಮ್ಮದು ಬೇಡ ಅವರಿಗೆ ಎನ್ನುತ್ತಾನೆ ರಮೇಶ್. ನಮ್ಮದೇನೂ ಸಮಸ್ಯೆಯಾಗುವುದಿಲ್ಲ ಎನ್ನುತ್ತಾಳೆ ಚಂಚಲ. ಸಮಸ್ಯೆ ಇದೆ ಚಂಚಲ. ನಿನ್ನ ತಾಯಿ ನಿನ್ನನ್ನು ಸಿದ್ಧಾರ್ಥ್ಗೆ ಕೊಡಬೇಕೆಂದು ಆಸೆ ಪಟ್ಟಿದ್ದರು. ಸಿದ್ಧಾರ್ಥ್ ಸಮನಾಗಿ ನಾನು ಇಲ್ಲವಲ್ಲ, ಅದು ಬೇರೆ, ನಾನು ಅನಾಥ. ಹಿಂದು ಮುಂದು ಯಾರೂ ಇಲ್ಲ. ಈ ಅನಾಥನಿಗೆ ನಿಮ್ಮ ತಾಯಿ ನಿನ್ನನ್ನು ಕೊಡಲು ಒಪ್ಪುತ್ತಾರಾ ಎಂಬ ಭಯ ಬೇರೆ. ಇನ್ನೊಂದು ಕಡೆ ಯೋಚಿಸಿದರೆ ನೀನು ಹುಟ್ಟಿನಿಂದಲೂ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ನನ್ನ ಬಡತನ ನಮ್ಮ ಪ್ರೀತಿಗೆ ಅಡ್ಡಿ ಬರಬಹುದು ಎಂಬ ಭಯ ಕೂಡ ಇದೆ ಎನ್ನುತ್ತಾನೆ ರಮೇಶ್. ಯಾಕೆ ರಮೇಶ್, ನೀನು ಯಾವಾಗಲೂ ನನಗೆ ಇಂದು ಮುಂದು ಇಲ್ಲ, ನಾನೊಬ್ಬ ಅನಾಥ ಎಂದು ಕರೆದುಕೊಳ್ಳುವುದು? ನನ್ನ ಮದುವೆಯಾಗಿ ನೋಡು, ವರ್ಷದ ಒಳಗೆ 4 ಮಕ್ಕಳನ್ನು ಎತ್ತುಕೊಟ್ಟು ನಿನ್ನ ವಂಶವನ್ನು ದೊಡ್ಡದು ಮಾಡುತ್ತೇನೆ. ಮತ್ತೆ ನನ್ನ ಅಮ್ಮನಿಗೆ ತನ್ನ ಮಗಳನ್ನು ಮುದ್ದು ಮಾಡುವ, ಪ್ರೀತಿಯಿಂದ ನೋಡಿಕೊಳ್ಳುವ ಅಳಿಯ ಬೇಕು, ದುಡ್ಡು ಇರುವ ಅಳಿಯ ಅಲ್ಲ ಎನ್ನುತ್ತಾಳೆ ಚಂಚಲ. ಮುದ್ದು ಕಣೆ ನೀನು. ವರ್ಷದೊಳಗೆ 4 ಮಕ್ಕಳನ್ನು ಎತ್ತು ಕೊಡುತ್ತೀಯಾ? ನೋಡುತ್ತೇನೆ ಮದುವೆಯಾದ ಮೇಲೆ ಎಷ್ಟು ಮಕ್ಕಳು ಎತ್ತು ಕೊಡುತ್ತೀಯಾ ಎಂದು ರಮೇಶ್ ನಗುತ್ತಾನೆ. ಐ ಲವ್ ಯು ರಮೇಶ್ ಎಂದು ಅವನ ನಗುವಿಗೆ ಇವಳು ನಗುವಾಗುತ್ತಾಳೆ. ಲವ್ ಯು ಟು ಮುದ್ದು ಎಂದು ಚಂಚಲಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಕಣ್ಣು ಮುಚ್ಚುತ್ತಾನೆ. ತನ್ನ ಕಣ್ಣಿನಿಂದ ಹನಿಯೊಂದು ಜಾರಿ ಬೀಳುತ್ತದೆ. ಏನೋ ತೃಪ್ತಿಯಾದಂತಹ ಭಾವ ಅವನಿಗೆ.
ಕಳೆದುಕೊಂಡಿದ್ದೆಲ್ಲವನ್ನು ಪಡೆದುಕೊಳ್ಳುತ್ತಿದ್ದೇನೇನೋ ಎಂಬ ಭಾವನೆ ಅವನಲ್ಲಿ ಮೂಡುತ್ತಿದೆ. ಥ್ಯಾಂಕ್ ಯು ಮುದ್ದು, ನನ್ನ ಜೀವನಕ್ಕೆ ಬರುತ್ತಿರುವುದಕ್ಕೆ. ಏನೋ ಹರುಷ ತುಂಬಿದಂತಾಗುತ್ತಿದೆ ನನಗೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ರಮೇಶ್. ರಮೇಶ್ ರವರು ಮತ್ತು ಗಿರಿಜಾರವರ ಜೊತೆ ಅಂಜಲಿ ಮತ್ತು ರತ್ನಿ ಮಾತನಾಡುತ್ತಾ ಕುಳಿತಿದ್ದಾರೆ. ರತ್ನಿ ಮಾತನಾಡುತ್ತಿದ್ದರೆ ಮೋಹನ್ ರವರು ಮತ್ತು ಗಿರಿಜಾರವರು ನಗುವುದೊಂದೇ ಬಾಕಿ ಅವರಿಗೆ ಉಳಿದಿರುವುದು. ಅವಳ ಮುದ್ದು ಮುದ್ದು ಮಾತುಗಳಿಗೆ ಅವರಿಬ್ಬರು ಶರಣಾಗಿ ಬಿಟ್ಟಿದ್ದಾರೆ. ಮಾತನಾಡಿ ಮಾತನಾಡಿ ಸಾಕಾದ ರತ್ನಿಗೆ ಆಗ ಬದ್ರಿಯ ನೆನಪಾಗುತ್ತದೆ. ಅಯ್ಯೋ ಫ್ರೆಂಡ್, ಎಂಥ ಕೆಲಸವಾಗಿ ಹೋಯಿತು ನೋಡು ಎನ್ನುತ್ತಾಳೆ ರತ್ನಿ. ಏನಾಯಿತು ಫ್ರೆಂಡ್ ಎಂದು ಕೇಳುತ್ತಾರೆ ಮೋಹನ್ ರವರು. ಬದ್ರಿ ಆಗಲೇ ಮೇಲೆ ಹೋಗುವಾಗ ಬೇಗ ಬಾ ಎಂದು ಸಿಗ್ನಲ್ ಮಾಡಿ ನನ್ನನ್ನು ಕರೆದು ಹೋಗಿದ್ದ. ನಾನು ಮರೆತೇ ಹೋಗಿದ್ದೆ. ಅವನಿಗೆ ಕೋಪ ಬಂದು ಮಲಗಿಬಿಟ್ಟಿರುತ್ತಾನೆ. ನಾನು ಹೋಗುತ್ತೇನೆ ಎನ್ನುತ್ತಾಳೆ ರತ್ನಿ. ಅವಳ ಮಾತಿಗೆ ಗಿರಿಜಾರವರು ನಗುತ್ತಾ, ತರಲೆ ಕಣೆ ನೀನು, ಹೋಗು ಎನ್ನುತ್ತಾರೆ. ಆಯಿತು ಅಮ್ಮ, ಗುಡ್ ನೈಟ್. ಅಂಜಲಿ, ಗುಡ್ ನೈಟ್. ಫ್ರೆಂಡ್, ನೀನು ಬೇಗ ಮಲಗು. ನಿದ್ದೆಗೆಟ್ಟರೆ ನಿನ್ನ ಬ್ಯೂಟಿ ಹಾಳಾಗಿ ಬಿಡುತ್ತದೆ ಎಂದು ಮೋಹನ್ ರವರಿಗೆ ಕಣ್ಣು ಹೊಡೆದು ಮೇಲೆ ಓಡುತ್ತಾಳೆ ರತ್ನಿ. ಅಂಜಲಿ ಇನ್ನೂ ಅಲ್ಲೇ ಕುಳಿತಿರುವುದನ್ನು ನೋಡಿದ ಗಿರಿಜಾರವರು, ನೀನು ಯಾವಾಗ ರತ್ನಿಯ ರೀತಿ ಆಗುವುದು ಅಂಜಲಿ? ನೋಡು, ನನ್ನ ಹುಡುಗ ಸಿಗ್ನಲ್ ಕೊಟ್ಟಿದ್ದಾನೆ ಎಂದು ನಮಗೆ ಹೇಳಿ ಓಡುತ್ತಿದ್ದಾಳೆ. ನೀನು ಇನ್ನೂ ಮುಜುಗರ ಪಡುತ್ತಾ ಇಲ್ಲೇ ಕುಳಿತಿದ್ದೀಯಲ್ಲ ಎಂದು ಹೇಳುತ್ತಾರೆ ಗಿರಿಜಾರವರು. ಅದಕ್ಕೆ ಅಂಜಲಿಯ ಮೌನವೇ ಉತ್ತರ. ನಾವು ಇನ್ನೂ ಇಲ್ಲೇ ಇದ್ದರೆ ಅವಳು ಹೋಗುವುದಿಲ್ಲ ಎಂದು ಅರಿತ ಇಬ್ಬರು, ಸೊಸೆ ಮಗಳೇ, ಗುಡ್ ನೈಟ್. ರತ್ನಿ ಹೇಳುವ ಹಾಗೆ ನಾನು ನಿದ್ದೆಗೆಟ್ಟರೆ ನನ್ನ ಬ್ಯೂಟಿ ಹಾಳಾಗಿ ಬಿಡುತ್ತದೆ ಎಂದು ಹೇಳಿ ರೂಮಿಗೆ ಹೋಗುತ್ತಾರೆ ಮೋಹನ್ ರವರು. ಗಿರಿಜಾರವರು ಅಂಜಲಿಯ ತಲೆ ಸವರಿ, ಮುಜುಗರ ಪಡಬೇಡ ಅಂಜಲಿ, ನಮ್ಮ ಸಿದ್ಧಾರ್ಥ್ ಬಗ್ಗೆ ಭಯ ಬೇಡ. ನೀನು ಈ ರೀತಿ ಮುದ್ದಾಗಿ ಅವನ ಮುಂದೆ ಭಯಪಟ್ಟರೆ ನಿನ್ನನ್ನು ಇನ್ನೂ ಕಾಡಿಸುತ್ತಾನೆ ಅವನು. ಗುಡ್ ನೈಟ್, ಹೋಗಿ ಮಲಗು ಎಂದು ಹೇಳಿ ಹೋಗುತ್ತಾರೆ ಗಿರಿಜಾರವರು. ಅಂಜಲಿ ಆಯಿತು ಎಂದು ತಲೆ ಆಡಿಸಿ ಅವಳು ಮುಂದೆ ಹೆಜ್ಜೆ ಹಾಕುತ್ತಾಳೆ. ರತ್ನಿ ಓಡುತ್ತಾ ರೂಮಿನ ಬಾಗಿಲನ್ನು ತೆಗೆದ ತಕ್ಷಣ ಕಣ್ಣು ಬಾಯನ್ನು ಬಿಟ್ಟು, ಅಯ್ಯೋ ನಾನೇನು ನೋಡಿಲ್ಲ ಕಣಪ್ಪ ಎಂದು ಆ ರೂಮ್ನಿಂದ ಹೊರಗೆ ಓಡುತ್ತಾಳೆ. ಇಷ್ಟು ಹೊತ್ತು ಒಬ್ಬರಿಗೊಬ್ಬರು ಮೈಮರೆತು ತಬ್ಬಿ ನಿಂತಿದ್ದ ರಮೇಶ್ ಮತ್ತು ಚಂಚಲ ರತ್ನಿಯ ಧ್ವನಿಗೆ ಗಾಬರಿಯಿಂದ ದೂರವಾಗುತ್ತಾರೆ. ರತ್ನಿ ಒಂದೇ ಉಸಿರಿಗೆ ರೂಮಿನಿಂದ ಹೊರ ಬಂದವಳು ಬದ್ರಿ ಇರುವ ರೂಮಿನ ಕಡೆ ಓಡುತ್ತಾಳೆ. ಅಯ್ಯೋ ದೇವರೇ, ನಾನೇನು ನೋಡಿಲ್ಲ ಕಣಪ್ಪ, ನೋಡಿದರೂ ಯಾರಿಗೂ ಹೇಳುವುದಿಲ್ಲ. ಈಗಾಗಲೇ ಸಿದ್ಧಾರ್ಥಣ್ಣ ಅಂಜಲಿಯ ವಿಷಯ ಹೇಳಿ ಎಲ್ಲರನ್ನು ಸಿಕ್ಕಿಸಿದ್ದು ಸಾಕು. ಇವರ ವಿಚಾರ ನನಗೆ ಬೇಡ ಎಂದು ಬಡಬಡ ಮಾಡುತ್ತಾ ಬದ್ರಿಯ ರೂಮ್ಗೆ ಹೊಕ್ಕುತ್ತಾಳೆ. ಕತೆ ಮುಂದುವರಿಯುತ್ತದೆ.